ನಮಸ್ಕಾರ ಸ್ನೇಹಿತರೆ, ಟೂರ್ ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಂದು ಮೈಸೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇಲ್ಲಿಗೆ ಬರಬೇಕು ಅಂದರೆ ಮೈಸೂರಿನಿಂದ KRS ಬಂದು KRS ನಿಂದ ಇಲ್ಲಿಗೆ ಬರಬೇಕಾಗತ್ತೆ. ತುಂಬ ಒಳ್ಳೆಯ ದೇವಸ್ಥಾನ ಇದು. ಕಾವೇರಿ ನದಿಯ ತೀರದ ಮುಂಭಾಗದಲ್ಲಿದೆ. ನಿಮಗೆ ವಿಡಿಯೋನ ಮಾಡಿ ಕಳಿಸ್ತೀನಿ. ಇನ್ಸೈಡ್ ದ ಟೆಂಪಲ್ ನಾಟ್ ಅಲೌಡ್ ಫಾರ್ ಫೋಟೋಗ್ರಫಿ ಅಂಡ್ ವಿಡಿಯೋ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇವಾಗ ನಾನು ಸರಿಯಾಗಿ ದೇವಸ್ಥಾನದ ಮುಂದ್ಗಡೆನೇ ಇದ್ದೀನಿ. ತಾವು ನೋಡ್ತಾ ಇರ್ಬೋದು ದೇವಸ್ಥಾನದ ಫ್ರಂಟ್ ವ್ಯೂ ಯಾವ ಥರ ಇದೆ ಅಂತ. ಮೊದಲು ದೇವಸ್ಥಾನದ ಫ್ರಂಟ್ ವ್ಯೂ ತಮಗೆ ತೋರಿಸ್ಬಿಟ್ಟು ಆಮೇಲೆ ಸರೌಂಡಿಂಗ್ ವ್ಯೂನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ದೇವಸ್ಥಾನದ ಫ್ರಂಟ್ ವ್ಯೂ. ಸೈಡ್ ಹೋಗೋಕೆ ಕೊಡಲ್ಲ ಅವರು, ಯಾಕಂದರೆ ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಹೊರಗಡೆಯಿಂದನೇ ನಿಮಗೆ ಇದರ ವ್ಯೂನ ತೋರಿಸ್ತೀನಿ. ನೋಡಿ, ಇದು ಒಂದು ಕಲ್ಲಿನ ರಥದ ಒಂದು ಮಾಡೆಲ್. ನೋಡಿ, ಇದೇ ಕಾವೇರಿ ರಿವರ್. ಮುಂದ್ಗಡೆ ಕಾಣಿಸ್ತಾ ಇರೋದು ಈ ಕಾವೇರಿ ರಿವರ್. ಅದು ಬಿಟ್ರೆ ಸುತ್ತಲೂ ಕಾವೇರಿ ರಿವರ್ ಇರೋದ್ರಿಂದ ಇದೊಂಥರ ಐಲ್ಯಾಂಡ್ ಅಲ್ಲಿ ನಿರ್ಮಿಸಿರುವ ದೇವಸ್ಥಾನ ಅನ್ಕೋಬಹುದು. ಸುತ್ತಲೂ ಕಾವೇರಿ ರಿವರ್ ಇರೋದ್ರಿಂದ ಐಲ್ಯಾಂಡ್ ಟೆಂಪಲ್ ಅಂತ ಹೇಳ್ಕೋಬಹುದು ನೀವು. ತುಂಬಾ ವಿಶಿಷ್ಟವಾಗಿದೆ, ತುಂಬಾ ದೊಡ್ಡದಾಗಿದೆ, ತುಂಬಾ ಮಾಡರ್ನೇಟ್ ಆಗಿ ಇದನ್ನ ಕಟ್ಟಿದ್ದಾರೆ. ತಾವು ನೋಡ್ಬೋದು ಎಲ್ಲ ಸರೌಂಡಿಂಗ್ ಎಷ್ಟು ವಿಶಾಲವಾಗಿದೆ ನೋಡಿ. ತುಂಬಾ ಈಗ ಬಂದು ಇದು ದೇವಸ್ಥಾನದ ಮುಂಭಾಗ, ಅಂದ್ರೆ ಸೈಡ್ ವ್ಯೂ ಇದು. ಆಕ್ಚುಲಿ ನೋಡಿ, ಇದು ಫ್ರಂಟ್ ವ್ಯೂ ಆಫ್ ಟೆಂಪಲ್. এই যে খিচিয়ে গ্रुप में अपने फोन में अब बाल से क्या करेंगे? ये करना झिंगड़ी पिंगड़ी ಥರ ಔಟ್ಸೈಡ್ ಆಫ್ ದಿ ಮೈಸೂರು ಅಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿರೋ ಟೆಂಪಲ್ ಇದು. ತುಂಬ ಪರ್ಮನೆಂಟ್ ಆಗಿ ನೋಡಿ. ನಾನೀಗ ಮತ್ತೆ ಫ್ರಂಟ್ ವ್ಯೂ ಬಂದೆ.
ಫ್ರಂಟ್ ವ್ಯೂನಲ್ಲಿ ಇದು ಫಸ್ಟ್ ಮಂಟಪ ಇರುತ್ತೆ, ಅದ್ರ ಹಿಂದೆ ದೇವಸ್ಥಾನ ಬರುತ್ತೆ. ಈ ತರ 3 ಮಂಟಪಗಳಿದಾವೆ ಇಲ್ಲಿ. ಸುಮ್ಮನೆ ಅವರು ಮಾಡೆಲ್ ತರ ಕಟ್ಟಿದ್ದಾರೆ ಅಷ್ಟೇ. ಮತ್ತೆ ಈ ರಥ ಈ ಥರದ್ದೆಲ್ಲ. ಇಲ್ಲಿ ನೋಡಿ, ಈ ಭಾಗದಲ್ಲಿ ನಿಮಗೆ ರಿವರ್ ಕಾಣ್ತದೆ. ಇದು full ಕಾವೇರಿ ರಿವರ್. ಅಲ್ಲಿ ತಾವು ಬ್ರಿಡ್ಜ್ ನೋಡ್ಬೋದು, ಕಾವೇರಿ ರಿವರ್ ಬ್ರಿಡ್ಜ್ ಅದು. ನೋಡಿ, ತುಂಬಾ ಲಾಂಗ್ ಬ್ರಿಡ್ಜ್ ಕಾಣ್ತಾ ಇದೆ ಅನ್ಕೋತೀನಿ. ನೋಡಿ, ಸ್ನೇಹಿತರೆ, ಈಗ ನಾವು ಕಾವೇರಿ ನದಿಯ ತೀರದಲ್ಲಿ ಇದ್ದೀವಿ. ಇದು ಬಂದು KRS ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ. ಇದು ಬಂದು ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕಾಣಿಸುತ್ತಲ್ಲ, ಅದಕ್ಕೆ ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದರ ಪಕ್ಕದಲ್ಲಿ ಕಾವೇರಿ ನದಿಯ ತೀರ, ಅಂದ್ರೆ ಕಾವೇರಿ ನದಿಯ ದಡ ಸಿಗುತ್ತೆ ನಿಮ್ಗೆ. ಇದು ಇಲ್ಲಿ ನೀವು ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಇದು ಡೀಪ್ ವಾಟರ್ ಸೀ ಇರಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆಟ ಆಡ್ಬೋದು.
ನೋಡಿದ್ರಲ್ಲ ಸ್ನೇಹಿತರೆ, ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಕಾವೇರಿ ನದಿಯ ತೀರ ದಡ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.